ಇತ್ತೀಚೆಗಂತೂ ಸಣ್ಣ ಸಣ್ಣ ಮಾತು ತಪ್ಪುಗಳಿಗಾಗಿ ಅಪ್ರಾಪ್ತ ಬಾಲಕ ಬಾಲಕಿಯರೆಲ್ಲ ಕೊಲೆ ಮಾಡಲು ಮುಂದಾಗಿದ್ದಾರೆ. ಇದೀಗ ನಗರದ ಹೊರವಲಯದ ಸರ್ಜಾಪುರದಲ್ಲಿ ನಡೆದಿದ್ದ ಅಪ್ರಾಪ್ತನ ಹತ್ಯೆ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಸ್ವತಃ ಅಣ್ಣನೇ ಕೊಲೆ ಮಾಡಿರೋದು ಬೆಳಕಿಗೆ ಬಂದಿದೆ. ಆನ್ಲೈನ್ ಗೇಮ್ ಆಡೋದಕ್ಕೆ ಮೊಬೈಲ್ ಕೊಡದ ಕಾರಣ ಬಾಲಕನ ಅಣ್ಣನೇ ಹತ್ಯೆಗೈದಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ. 15 ವರ್ಷದ ಪ್ರಾಣೇಶ್ ಶವ ಸರ್ಜಾಪುರದ ನೆರಿಗಾ ಗ್ರಾಮದ ಹೊರವಲಯದಲ್ಲಿ ಪತ್ತೆಯಾಗಿತ್ತು. ಈ ಬಗ್ಗೆ ಬಾಲಕನ ಸಹೋದರ ಶಿವಕುಮಾರ್ನನ್ನ ವಿಚಾರಣೆ ನಡೆಸಿದಾಗ ಆತನೇ ಹತ್ಯೆಗೈದಿರೋದಾಗಿ ಒಪ್ಪಿಕೊಂಡಿದ್ದಾನೆ. ಶಿವಕುಮಾರ್ ಆನ್ಲೈನ್ ಗೇಮ್ ಹುಚ್ಚಿಗೆ ಬಿದ್ದಿದ್ದು ಆಟ ಆಡಲು ಮೊಬೈಲ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಸ್ವಂತ ತಮ್ಮನನ್ನೇ ಹತ್ಯೆಗೈದಿದ್ದಾನೆ ಅಂತ ತನಿಖೆ ವೇಳೆ ತಿಳಿದು ಬಂದಿದೆ. ಇಬ್ಬರು ಬಾಲಕರು ಆಂಧ್ರಪ್ರದೇಶ ಮೂಲದ ಚನ್ನಮ್ಮ ಮತ್ತು ಬಸವರಾಜ್ ಹಾಗೂ ದಂಪತಿ ಮಕ್ಕಳು. ಈ ದಂಪತಿ ಕೆಲಸ ಅರಸಿಕೊಂಡು ಕಳೆದ 3 ತಿಂಗಳ ಹಿಂದೆ ನೆರಿಗಾ ಗ್ರಾಮಕ್ಕೆ ಬಂದಿದ್ದು, ದಂಪತಿ ಹಾಗೂ ಹಿರಿಯ ಮಗ ಶಿವಕುಮಾರ್ ಗಾರೆ ಕೆಲಸ ಮಾಡಿಕೊಂಡಿದ್ರು. ದಂಪತಿಯ ಕಿರಿಯ ಮಗ ಪ್ರಾಣೇಶ್ ಅಜ್ಜಿ ಮನೆಯಲ್ಲಿದ್ದು 7ನೇ ತರಗತಿ ಓದ್ತಾ ಇದ್ದ. ಇದೀಗ ಬೇಸಿಗೆ ರಜೆ ಇದ್ದಿದ್ರಿಂದ ಪೋಷಕರೊಂದಿಗೆ ನೆರಿಗಾ ಗ್ರಾಮಕ್ಕೆ ಬಂದಿದ್ದ. ಆದರೆ ಕ್ಷುಲ್ಲಕ ಕಾರಣದಿಂದ ಅಣ್ಣನಿಂದಲೇ ಹತ್ಯೆಗೊಳಗಾಗಿದ್ದಾನೆ. ಮನೆಯಲ್ಲಿದ್ದ ಮೊಬೈಲ್ನಲ್ಲಿ ಶಿವಕುಮಾರ್ ಸದಾ ಆನ್ಲೈನ್ ಗೇಮ್ ಆಡ್ತಾ ಇದ್ದ. ಪ್ರಾಣೇಶ್ ಮನೆಗೆ ಬಂದ ನಂತರ ಮೊಬೈಲ್ ಆತನ ಕೈ ಸೇರಿತ್ತು. ಅವನು ಗೇಮ್ ಆಡಲು ಶುರು ಮಾಡಿದ್ದ. ಪ್ರಾಣೇಶ್ ಬಳಿ ಮೊಬೈಲ್ ಕೇಳಿದಾಗ ಶಿವಕುಮಾರ್ ಕೇಳ್ತಾ ಇದ್ದ. ಆದರೆ ಪ್ರಾಣೇಶ್ ಮೊಬೈಲ್ ನೀಡ್ತಾ ಇರಲಿಲ್ಲ. ಇದರಿಂದ ತಮ್ಮನನ್ನೇ ಹತ್ಯೆ ಮಾಡಲು ಪ್ಲಾನ್ ಮಾಡಿಕೊಂಡಿದ್ದಾನೆ.